ಎಲ್ರಿಗೂ ನಮಸ್ಕಾರ. ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಶೇಷ ದಿಢೀರನೆ ಮಾಡೋ ಅವಲಕ್ಕಿ ಇಡ್ಲಿ ರೆಸಿಪಿ. ಕೇವಲ ಒಂದೇ ಪದಾರ್ಥ, ರವೆ ಆಗಲಿ ಸಬ್ಬಕ್ಕಿ ಆಗಲಿ ಏನೂ ಉಪಯೋಗ ಮಾಡ್ತಾಯಿಲ್ಲ. ಮೊಸರು ಕೂಡ ಬೇಡ, ಅಡುಗೆ ಸೋಡಾ ಏನೋ ಪೌಡರ್ ಏನೂ ಬೇಡ. ಒಂದು ಸಲ ಟ್ರೈ ಮಾಡಿ. ಬಟ್ಲೆ ತೊಗೊಂಡಿದ್ದೀನಿ. ಮೊದಲನೇ ಸ್ಟೆಪ್ಪಲ್ಲಿ 1 ಗ್ಲಾಸಷ್ಟು ಗಟ್ಟಿ ಅವಲಕ್ಕಿ ಉಪಯೋಗ ಮಾಡಿದ್ರೆ ಒಳ್ಳೆಯದು, ಸುಲಭ ಆಗುತ್ತೆ ರೆಸಿಪಿನ ಮಾಡಲಿಕ್ಕೆ. ಅವಲಕ್ಕಿನ 1 ರಿಂದ 2 ಸಲ ಚೆನ್ನಾಗಿ ತೊಳಿಬೇಕು, ಕ್ಲೀನ್ ಮಾಡ್ಕೋಬೇಕು. ಅವಲಕ್ಕಿನ ತೊಳೆದಿರೋ ನೀರನ್ನ ತೆಗೆದಿದ್ದಾಗಿದೆ. ಅವಲಕ್ಕಿ ನೆನೆಸಲಿಕ್ಕೆ ಜಾಸ್ತಿ ನೀರು ಹಾಕೋ ಅವಶ್ಯಕತೆ ಇಲ್ಲ. ಅವಲಕ್ಕಿ ಮುಳುಗೋವರೆಗೂ ಅಂದರೆ ಸುಮಾರು ಒಂದು 4 ರಿಂದ 5 ಟೇಬಲ್ ಸ್ಪೂನಷ್ಟು ನೀರು ಹಾಕ್ಕೊಂಡ್ರೆ ಸಾಕಾಗತ್ತೆ. ಇದನ್ನು ಸುಮಾರು ಒಂದು 10 ನಿಮಿಷ ರೆಸ್ಟ್ ಮಾಡೋಕ್ಕೆ ಬಿಡಬೇಕು. ಅವಲಕ್ಕಿ ಮೆತ್ತಗಾಗಬೇಕು. ಅದಕ್ಕೋಸ್ಕರ 10 ನಿಮಿಷ ಆದಮೇಲೆ ಅವಲಕ್ಕಿ ಚೆನ್ನಾಗಿ ನೆಂದಿದೆ. ರುಚಿಗೆ ತಕ್ಕಷ್ಟು ಉಪ್ಪು. ಅವಲಕ್ಕಿನ ಚೆನ್ನಾಗಿ ನುಣ್ಣಗಾಗೋ ಥರ ಮ್ಯಾಶ್ ಮಾಡ್ಕೋಬೇಕು. ಕೈಯಲ್ಲೇ ಮಾಡ್ಕೋಬೋದು, ಮಿಕ್ಸಿ ಏನು ಅವಶ್ಯಕತೆ ಏನಿಲ್ಲ, ಕೈಯಲ್ಲಿ ಮಾಡ್ಕೊಂಡ್ರೇ ಒಳ್ಳೆಯದು. ಅವಲಕ್ಕಿನ ಚೆನ್ನಾಗಿ ನುಣ್ಣಗೆ ಮಾಡ್ಕೊಂಡಿದ್ದಾಗಿದೆ. ಬೇರೆ ಪದಾರ್ಥಗಳನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಸಣ್ಣ ಕಚ್ಚಿಟ್ಕೊಂಡಿರೋ ಸಬ್ಸಿಗೆ ಸೊಪ್ಪು, ಕ್ಯಾರೆಟ್ ತುರಿ, ಇದು ಒಗ್ಗರಣೆ, ಸಣ್ಣದೊಂದು ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಕಡಲೆಬೇಳೆ 1 ಟೇಬಲ್ ಸ್ಪೂನಷ್ಟು, ಬೇಕಿದ್ದರೆ ಗೋಡಂಬಿ ಕೂಡ ಹಾಕ್ಕೋಬೋದು. ಹಸಿರು ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪನ್ನ ಹಾಕ್ಕೊಂಡಿದ್ದೆ. ಚೆನ್ನಾಗಿ ಕಲಿಸ್ಕೋಬೇಕು. ಹುಂಡೆ ಕಟ್ಟ ಹದ ಇರಬೇಕು. ಇಡ್ಲಿ ಪ್ಲೇಟ್ಗೆ ಎಣ್ಣೆನ ಸವರ್ತಾ ಇದ್ದೀನಿ. ಈ ರೀತಿಯಾಗಿ ಪ್ಲೇಟಲ್ಲಿ ಇಟ್ಮೇಲೆ ಕರೆಕ್ಟಾಗಿ ಶೇಪ್ ಮಾಡ್ಕೋಬೇಕು. ನಿಮಗೆ ಯಾವ ರೀತಿ ಶೇಪು, ಯಾವ ಆಕಾರ ಬೇಕೋ ಅದನ್ನೆಲ್ಲ ಆ ರೀತಿಯಾಗಿ ಕೂಡ ಮಾಡ್ಕೋಬೋದು. ನಾನು ಇಡ್ಲಿ ಥರ ಮಾಡ್ತಾಯಿದ್ದೀನಿ. ಇದನ್ನು ಸ್ಟೀಮ್ ಮಾಡ್ಕೋಬೇಕು 10 ನಿಮಿಷ. ಗ್ಯಾಸ್ ಸ್ಟವ್ನ ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು, ಹೈ ಫ್ಲೇಮ್ ಬೇಡ. ನಿಧಾನವಾಗಿ ಬೆಂದರೆ ಚೆನ್ನಾಗಿರುತ್ತೆ. ಈಗ ಸಖತ್ ಟೇಸ್ಟಿಯಾಗಿರೋ ದಿಢೀರನೆ ಮಾಡೋ ಅವಲಕ್ಕಿ ಇಡ್ಲಿ ರೆಡಿಯಾಗಿದೆ. ಸಖತ್ ಟೇಸ್ಟಿ, ಮೊಸರಿಲ್ಲ, ಅಡುಗೆ ಸೋಡಾ ಏನೂ ರವೆ ಕೂಡ ಉಪಯೋಗ ಮಾಡಿಲ್ಲ. ಕೇವಲ ಒಂದೇ ಪದಾರ್ಥ, ಹಗುರವಾಗಿ ಕೂಡ ಇರುತ್ತೆ. ರಾತ್ರಿ ಊಟಕ್ಕೆ ಕೂಡ ಮಾಡ್ಕೊಂಡು ತಿನ್ಬೋದು. ಟ್ರೈ ಮಾಡಿ ಒಂದು ಸಲ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.